ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಚಾನಲ್ನಲ್ಲಿ ನಾನು ಬಿಸಿಬೇಳೆ ಬಾತನ್ನು ಹೇಗೆ ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಿಸಿಬೇಳೆ ಬಾತ್ಗೆ ನಾವು ಯಾವುದೇ ರೀತಿಯಿಂದ ಹೊರಗಿಂದೆ ಬಿಸಿಬೇಳೆ ಬಾತ್ ಪೌಡರನ್ನು ತರಲಾರ್ದೇ ನಮ್ಮ ಮನೆಯಲ್ಲೇ ಅದು ಬಿಸಿಬೇಳೆ ಬಾತ್ ಪೌಡರ್ ಬಳಸಲಾರ್ದೆ ನಾವು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ಸ್ವಾದಿಷ್ಟವಾಗಿರುವಂಥ ರುಚಿಕರವಾಗಿರುವಂಥ ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಇದರಲ್ಲಿ 1 ಕಪ್ ಆಗಿರುವಷ್ಟು ಅಕ್ಕಿ, ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೇಳೆನ ಅಂದರೆ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಅರ್ಧ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅಕ್ಕಿನ ಇವಾಗ ತೊಳ್ಕೊತಾ ಇದ್ದೀನಿ. ಅಕ್ಕಿ ತೊಗೊಳ್ಳೋ ಮುಂಚೆಗ ಯಾವ ಅಕ್ಕಿ ತೊಗೋಬೇಕಂತಂದ್ರೆ ಒಂದು ಕ್ವಶನ್ ಅರೈಸ್ ಆಗುತ್ತಲ್ಲ ಫ್ರೆಂಡ್ಸ್. ಅಕ್ಕಿ ತೊಗೋಬೇಕಂದ್ರೆ ರೇಷನ್ ಅಕ್ಕಿ ಆದರೂ ತೊಗೋಬೋದು. ಅಂದರೆ ಮಿಜ್ಜಿ ಆಗಬೇಕು ಅನ್ನ ಮಾಡಿದಾಗ ಒಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿ ಬೇಳೆಯಲ್ಲೇ ಬೇಯ್ದು ಒಂದು ಮಿಜ್ಜಿ ಆಗಬೇಕು ಅನ್ನ, ಅಷ್ಟು ನೀರನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಅಕ್ಕಿ ಅಂತಂದರೆ ಉದುರಾಗೆ ಆಗಬಾರ್ದು ಅಂಥ ಅಕ್ಕಿ ಅಂದರೆ ರೇಷನ್ ಅಕ್ಕಿನೂ ಇದ್ದರೆ ನಾವು ಹಾಕ್ಕೋಬೋದು. ಇಲ್ಲ ಅಂತಂದರೆ ಯಾವುದಾದ್ರೂ ಅಕ್ಕಿ ನಿಮಗೆ ನಾರ್ಮಲಾಗಿ ನೀವು ಅಕ್ಕಿ ಯಾವ್ದು ಯೂಸ್ ಮಾಡ್ತೀರಲ್ಲ ಅದ್ರಾಗೆ ಮಾಡ್ಕೋಬೋದು. ಸಪೋಸ್ ನನಗೆ ಸಜೆಸ್ಟ್ ಮಾಡ್ತಿದ್ರೆ ನಮಗೆ ಮಹಾರಾಷ್ಟ್ರಲ್ಲಿ ನಾವು ಉಪಯೋಗಿಸೋ ಅಕ್ಕಿ ಅಂತಂತಂದರೆ ಸೋನಾ ಮಸೂರಿ ಅಕ್ಕಿ ಅಂತ ಸಿಗುತ್ತವೆ. ಅದರಿಂದ ನಾನು ಯೂಸ್ ಮಾಡ್ತೀನಿ. ಅದು ತುಂಬಾ ಮಿಜ್ಜಿ ಆಗುತ್ತೆ. ಚಿಕ್ಕ ಮಕ್ಕಳಿಗೇನು ಕಿಚಡಿ ಮಾಡಿಕೊಡೋದಕ್ಕೂ ತುಂಬ ಸೂಪರ್ ಆಗಿರುತ್ತೆ. ಯಾವುದೇ ರೀತಿಯಿಂದ ಹೊಲಸತ್ತು ಏನೂ ಇರಬಾರ್ದು ಅಂತೇಳಿ ನಾನು 2-3 ಸಲ ತೊಳ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಸಿ ಶೇಂಗಾ ಕಾಳನ್ನು ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಅಂತಾರಲ್ಲ ಅದನ್ನು ನಾನು ಒಂದು ಮುಷ್ಟಿಯಷ್ಟು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ನೀರತ್ತು ಹಾಕಿ ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಾನು ಎಲ್ಲ ತರಕಾರಿಗಳನ್ನು ಹಾಕ್ಕೋತಾ ಇದ್ದೀನಿ. ಫಸ್ಟಿಗೆ ಬಟಾಟೆ ಮತ್ತು ಉಳ್ಳಾಗಡ್ಡಿ, ಆಮೇಲೆ ಬೀನ್ಸು, ಕ್ಯಾರೆಟು ನಿಮ್ಮ ಕಡೆ ಯಾವ್ದು ಇರ್ತದಲ್ಲ ಫ್ರೆಂಡ್ಸ್ ಅದು ಎಲ್ಲನೂ ಹಾಕ್ಕೋಬೇಕು. ಬಟಾಣಿ ನನ್ನ ಕಡೆ ಮುಗಿದಿತ್ತು ಫ್ರೆಂಡ್ಸ್, ಜಾಸ್ತಿ ಇದ್ದಿದ್ದಿಲ್ಲ. 1-2 ಅಷ್ಟೇ ಬಟಾಣಿ ನಾನು ಹಾಕ್ಕೋತೀನಿ. ನಿಮ್ಮ ಕಡೆ ಬಟಾಣಿ ಇದ್ದರೆ ಜಾಸ್ತಿ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ತುಂಬ ಚೆನ್ನಾಗಿರುತ್ತೆ. ನಡು ಗ್ರೀನಿಶ್ ಹತ್ತದ್ದು ಕಲರ್ ಕೊಡ್ತದ್ದು ಎಲ್ಲ ಮಾಡ್ತದೆ. ಆಮೇಲೆ ಇದಕ್ಕೆ ಅರ್ಧದಷ್ಟು ನಾನು ಟೊಮೆಟೋನ ಹಾಕ್ಕೋತಾ ಇದ್ದೀನಿ. ನನ್ನ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತರಕಾರಿ ಇರ್ತದಲ್ಲ ಮನೆಯಲ್ಲಿ ಅದನ್ನೆಲ್ಲನೂ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಬಟಾಣಿ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಕಡೆ ಖಾಲಿ ಆಗಿತ್ತು. ನೀವು ಬಟಾಣಿನ ಫುಲ್ ಒಂದು ಬಟಾಣಿ ಹಾಕ್ಕೊಂಡಿದ್ರು ಅದನ್ನು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಆದಮೇಲೆ ಫಸ್ಟು ನೀರನ್ನು ಹಾಕೋಕ್ಕಿಂತ ಮೊದಲು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ. ಜಾಸ್ತಿ ಬೇಯುತ್ತೆ ತರಕಾರಿ, ಬೇಯಲಿಕ್ಕೆ ಟೈಮ್ ತಗೋದಿಲ್ಲ ಅಂತ ಹೇಳಿ ಜಾಸ್ತಿ ಹಾಕೋದಿಲ್ಲ. 2 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನೀರು ಹಾಕಿ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ ನಾನು ಕುದಿಲಿಕ್ಕೆ ಇಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಇವಾಗ ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಡ್ತಾರೆ. ಕಿಚಡಿ ಟೈಪು ಮಕ್ಕಳಿಗೆ ನಾವು ಇದನ್ನ ಹಾಗೇನು ಉಪ್ಪತ್ತು ಹಾಕಿ ನಾನು ಇದರಲ್ಲಿ ಉಪ್ಪು ಹಾಕಲಾರ್ದೆ ಹಾಗೆ ಕುದಿಸ್ಕೋತಾ ಇದ್ದೀನಿ. ನೀವು ಬೇಕಾದರೆ ಉಪ್ಪನ್ನು ಹಾಕೋಬಹುದು. ಅಂದರೆ ಇದ್ರ ಉಪ್ಪು ಹಾಕಿ ಹೇಗೆ ಮಕ್ಕಳಿಗೆ ಮಾಡ್ಕೋದು ಒಂಥರ ಟೇಸ್ಟ್ 1 ಇಯರ್ ಮಕ್ಕಳಿಗೆ ಯಾವುದಾದ್ರೂ ತರಕಾರಿ ಜೊತೆ ಕುದಿಸ್ಕೊಂಡು ಅವ್ರಿಗೂ ಆಗುತ್ತೆ. ಎಟ್ ಎ ಟೈಮ್ದಾಗೆ ನೀವು ನೆಕ್ಸ್ಟು ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ನಿಮಗೆ ಬಿಸಿಬೇಳೆ ಬಾತೂ ಆಗುತ್ತೆ. ಇದನ್ನು ನಾನು ಕುದಿಲಿಕ್ಕೆ 3 ವಿಸಿಲ್ ಆಗುವಷ್ಟು ನಾನು ಕುದಿಲಿಕ್ಕೆ ಇವಾಗ ಇಡ್ತಾ ಇದ್ದೀನಿ. 3 ವಿಸಿಲ್ ಆಗಲಿ ಫ್ರೆಂಡ್ಸ್. ಇದು 3 ವಿಸಿಲ್ ತನಕ ನಾನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಕುಕ್ಕರ್ದು ಲೀಡ್ ಹಾಕಿ ನಾನು ಇದನ್ನು 3 ಸಿಟಿ ವಿಸಲ್ ಇದಾದಮೇಲೆ ಇವಾಗ ನೋಡಿ ಫ್ರೆಂಡ್ಸ್ 3 ವಿಸಲ್ ಆಗಿದೆ. ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಬೇಸಿಕ್ ಬಿಸಿಬೇಳೆ ಬಾತ್ಗೆ ಬೇಳೆನ ನಾನು ತರಕಾರಿಗಳನ್ನ ಹಾಕಿ ಇವಾಗ ಕುದಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಈ ಥರ ಹಣ್ಣಾಗಿ ಇರಬೇಕು. ಕಲಿಸ್ಕೋತಾ ಇದ್ದೀನಿ ತೋರಿಸ್ತಾ ಎಲ್ಲನೂ ವೆಜಿಟೇಬಲ್ಸ್ ಎಲ್ಲ ಕೆಳಗಡೆ ಹೋಗಿ ಸಟ್ಲಾಗಿ ಕೂತಿದ್ದೀವಿ. ಇವನ್ನೆಲ್ಲನೂ ಒಂದು ಸಲ ಕೈ ಆಡಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಬಿಸಿ ಇದ್ದಾಗಲೇ ಕೈ ಆಡಿಸ್ಕೊಂಬಿಡಿ, ಯಾಕಂತಂದರೆ ಮೆತ್ತಗಾಗಿರ್ತದಲ್ಲ ಎಲ್ಲನೂ ಒಂದಕ್ಕೆ ಕೂಡ್ಕೋತದೆ. ಜಾಸ್ತಿ ಉದುರು ಮಾಡ್ಕೊಳಿಕ್ಕೆ ಹೋಗಬೇಡಿ. ಬಿಸಿಬೇಳೆ ಮಾಡೋಕ್ಕೆ ಇದನ್ನೇ ಒಂದು ಟೆಕ್ನಿಕ್ ಅಂತ ಹೇಳ್ತೀನಿ. ಇವಾಗ ಒಂದು ಬಾಣಲೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್. ಈ ಥರ ನೀವು ಮಾಡಿದರೆ ಮನೆಯಲ್ಲೇ ಸ್ವಾದಿಷ್ಟವಾಗಿರೋದಂಥ ರೆಸಿಪಿ ಮಾಡಿದರೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಡೇ ಸ್ಪೆಷಲ್ ಅಂತ ಏನಿದೆ ನಿಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆ ಮೇಲೆ ಬಿಸಿಬೇಳೆ ಬಾತ್ ಇದೆ ಅಂತ ಹೇಳಲಿಕ್ಕೇ ಒಂಥರ ಖುಷಿ ಆಗುತ್ತೆ. ಈ ಸಂಡೇ ನೀವು ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನೆಕ್ಸ್ಟು
ಅದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡಬೇಕಂತ ಜೀರಿಗೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಚಟ್ಪಟ್ ಅಂತ ಹೇಳಿ ಆವಾಜ್ ಬಂದಾದಮೇಲೆ ನಾನು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಉಳ್ಳಾಗಡ್ಡಿನೂ ಸಣ್ಣದು ಉಳ್ಳಾಗಡ್ಡಿ ಎಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಆದಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಅರ್ಧ ಅದರಲ್ಲಿನೂ ಹಾಕಿದ್ದೆ, ಒಂದು ಸ್ವಲ್ಪ ಇದಕ್ಕೂ ಫ್ಲೇವರ್ ಇರಲಿ ಅಂತೇಳಿ ಅರ್ಧ ಇದಕ್ಕೆ ಒಂದಲ್ಲಿ ಅರ್ಧ ಕುದಿಲಿ ಒಳಗೆ ಹಾಕಿದ್ದೆ, ಅರ್ಧನ ನಾನು ಇವಾಗ ಕೈ ಒಗ್ಗರಣೆಯಲ್ಲೇ ನಾನು ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ಇದರೊಳಗೆ ಕೈ ಆಡಿಸ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿನೂ ಆಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ನಾನು ಕುದಿಯೋ ಮುತ್ತಿಗೆ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ಮಾಡಿರೋ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರನ ನಾನು ಹಾಕ್ಕೊಂಡಿದ್ದೀನಿ, ಖಾರ ಮಸಾಲ. ಇದನ್ನು ಹಾಕ್ಕೊಂಡು ಆದಮೇಲೆ ಮತ್ತೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ನಾವು ಘಮ ಘಮ ವಾಸನೆ ಬರೋದನ್ನು ಒಂಥರ ಸುವಾಸನೆ ಬರುತ್ತೆ ಫ್ರೆಂಡ್ಸ್. ಅದು ಮನೆಯಲ್ಲೇ ಮಾಡಿರುವಂಥ ಖಾರನ ಆ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿರಲ್ಲ ಪ್ಲೀಸ್ ಅದರ ವಿಡಿಯೋನು ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನೇನು ಹಾಕ್ತಾ ಇದ್ದೀನಿ ಅಂತಂದರೆ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೊತೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾನು ಹಾಕೋದಂತಂದರೆ ಮೇನ್ ಇಂಪಾರ್ಟೆಂಟು, ವಿದೌಟ್ ನಾನೇನು ಮಾಡ್ತಾ ಇದ್ದೀನಲ್ಲ ಬಿಸಿಬೇಳೆ ಬಾತಿಗೆ ಇದನ್ನೇ ಮೇನು. ಇದು ನಾನು ಇವಾಗ ಹಾಕ್ಕೊಂಡಿರೋದು ಏನಂತ ಅಂದರೆ ಫ್ರೆಂಡ್ಸ್, ನಾನು ಇವಾಗ ಬಿರಿಯಾನಿ ಮಸಾಲನ ಹಾಕ್ಕೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಬಿರಿಯಾನಿ ಮಸಾಲನ ಹಾಕಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಕುದಿಯೋ ಮುತ್ತಿಗೆ ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನೋಡಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಆಲ್ರೆಡಿ ಒಂದು ವೇಳೆ ಉಪ್ಪು ಹಾಕಿದರೆ ಅಕ್ಕಿ ಕುದಿಯೋ ಮುತ್ತಿಗೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನಾನು ಅದರಲ್ಲಿ ಹಾಕ್ಕೊಂಡಿಲ್ಲ ಅಂತೇಳಿ ಇವಾಗ ಜಾಸ್ತಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸುವಾನದ ನಾನು ಬಿರಿಯಾನಿ ಮಸಾಲ ಪುಡಿಯನ್ನು ಯೂಸ್ ಮಾಡಿರೋದು. ಇವಾಗ ಬೆಲ್ಲನ ಇದಕ್ಕೆ ನಾನು ಕೂಡಿಸ್ಕೋತಾ ಇದ್ದೀನಿ. ಅದನ್ನು ಹಾಕಿ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಘಮ ಘಮ ವಾಸನೆ ಬರುತ್ತೆ. ವಿದೌಟ್ ನಾವು ಬಿಸಿಬೇಳೆ ಬಾತ್ ಪೌಡರ್ ಇರಲಾರ್ದೇ ಈ ಥರ ಮಾಡ್ಕೋಬೋದು. 2 in 1 ಬಿರಿಯಾನಿಗೂ ಆಯಿತು, ಬಿಸಿಬೇಳೆ ಬಾತ್ಗೂ ಆಗುತ್ತೆ. ಇವಾಗ ನೋಡಿ 2 ಬಳ್ಳಾಗುವಷ್ಟು ಹುಣಸೆಯನ್ನು 1 ಅವರಷ್ಟು ನೆನೆಸಿಟ್ಟಿದ್ದೆ ನಾನು. ಅದನ್ನು ಸರಿಯಾಗಿ ಕಿವುಚಿ ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ, ಒಗ್ಗರಣೆಗೆ ನಾನು ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಹುಣಸೆಹಣ್ಣು ಹಾಕಲೇಬೇಕು. ಇದು ಬಿಸಿಬೇಳೆ ಬಾತ್ಗೆ ಹುಣಸೆಹಣ್ಣೆ ಹಾಕಬೇಕು ಫ್ರೆಂಡ್ಸ್, ಅದರಿಂದ ಅದರ ಟೇಸ್ಟು ಸಖತ್ತಾಗಿರುತ್ತೆ. ಅದ್ರ ತಕ್ಕಂಗೆ ನಾವು ಬೆಲ್ಲ ಹಾಕಿದ್ವಿ. ಇದನ್ನು ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಮಾಡಿರುವಂಥ ಮಿಶ್ರಣನ ಇದಕ್ಕೆ ನಾನು ಹಾಕ್ತೀನಿ ಫ್ರೆಂಡ್ಸ್. ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೈ ಆಡಿಸ್ಕೊತೀನಿ ಫ್ರೆಂಡ್. ಇದನ್ನು ನಾನು ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಇವಾಗ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದನ್ನು ನಾನು ಇದಕ್ಕೆ ಸುರಿದು ಕೈ ಆಡಿಸ್ಕೊತೀನಿ ಫ್ರೆಂಡ್ಸ್. ಈ ಥರ ನಾವು ಮನೆಯಲ್ಲಿ ಯಾರಾದರೂ ಬಂದಿದ್ರೆ, ಗೆಸ್ಟ್ ಹತ್ತು ಬಂದಿದ್ರೆ ವೆಜಿಟೇಬಲ್ಸ್ ಹಾಕಿ ನಾವೆಲ್ಲನೂ ಮಾಡಿಕೊಟ್ರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ, ಹೆಲ್ದಿನೇ ಆಗಿರುತ್ತೆ, ವಿತ್ ಹೊಟ್ಟೆನೂ ತುಂಬುತ್ತೆ. ಸುಮ್ಮನೆ ಹಾಗೆ ಹೀಗೆ ಸ್ನ್ಯಾಕ್ಸ್ ತಿನ್ನೋಕ್ಕಿಂತ ಇದನ್ನು ಹೆಲ್ದಿ ಆಗಿರೋದನ್ನ ಒಂಥರ ನಾವು ಬ್ರೇಕ್ಫಾಸ್ಟಿಗೂ ಪ್ರಿಪೇರ್ ಮಾಡ್ಕೋಬೋದು, ಇದನ್ನು ಲಂಚ್ಗೂ ಪ್ರಿಪೇರ್ ಮಾಡ್ಬೋದು, ಡಿನ್ನರ್ಗೂ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇವಾಗ ಹೇಳಿದ್ನಲ್ಲ ಫ್ರೆಂಡ್ಸ್, ಎಲ್ಲ ಮಸಾಲೆಗೆ ಇದನ್ನು ನಾನು ಅನ್ನ ಕುದಿಸಿದ್ವಲ್ಲ ವೆಜಿಟೇಬಲ್ಸ್ ಅದನ್ನು ನಾನಿನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊತೀನಿ ಫ್ರೆಂಡ್ಸ್. ಇದನ್ನು ಈ ಥರ ಎಲ್ಲನೂ ನಾವು ಮಾಡಿಟ್ಟಿರೋದು ಕ್ವಾಂಟಿಟಿ ತಕ್ಕಂಗೆ ನಾವು ಇದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತಕ್ಕಂಗೆ ವೆಜಿಟೇಬಲ್ಸು ಜಾಸ್ತಿ ಹಾಕಿದ್ರೂ ಒಳ್ಳೆಯದು. ಮಕ್ಕಳಿಂದ ನಮಗೂ ಎಲ್ಲ ಇದರಲ್ಲಿ ಈ ಥರ ಕುದಿಸ್ಕೊಟ್ರೆ ಎಲ್ಲರಿಗೂ ಇಷ್ಟಪಡುತ್ತೆ. ಒಬ್ರೊಬ್ರು ಕ್ಯಾರೆಟ್ ತಿನ್ನೋದಿಲ್ಲ ಅಂತಿರ್ತಾರೆ, ಬೀನ್ಸ್ ಅಥವಾ ಪಲ್ಯ ಅಂತ ಅಂತಿರ್ತಾರೆ. ಈ ಥರ ನೀವೆಲ್ಲನೂ ಹಾಕಿ ರೈಸ್, ಒಬ್ರೊಬ್ರು ರೈಸ್ ತುಂಬಾ ಇಷ್ಟಪಡ್ತಿರ್ತಾರೆ. ಇದನ್ನೆಲ್ಲನೂ ಅದ್ರ ಜೊತೆ ಹಾಕಿ ಕೊಟ್ಟರೆ ಅವ್ರಿಗೆ ವಿತ್ ರೈಸ್ ತಿಂದಂಗೂ ಆಗುತ್ತೆ, ವಿತ್ ನಿಮ್ಗೆ ವೆಜಿಟೇಬಲ್ಸ್ನು ಅವ್ರಿಗೆ ತಿನ್ನಿಸಿದ ತೃಪ್ತಿನೂ ಸಿಗುತ್ತೆ. ಈ ಥರ ನೀವು ಕೈ ಆಡಿಸ್ಕೊತಾ ಇದನ್ನು ಎಲ್ಲನೂ ಇದನ್ನು ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮಲ್ಲಿ ಮಹಾರಾಷ್ಟ್ರಲ್ಲಿ ಅಕ್ಕಿ ಬರುತ್ತಲ್ಲ, ಅದು ಸೋನಾ ಮೊಸರು ಅಕ್ಕಿ, ಅದು ತುಂಬಾ ಜಿಗಿ ಇರುತ್ತೆ. ಇದನ್ನು ಸೂಕ್ತ ಅಂತ ಹೇಳ್ತೀನಿ ನಾನು. ಇದು ಕಿಚಡಿ ಮಾಡಲಿಕ್ಕಾಯಿತು, ಇದು ಬಿಸಿಬೇಳೆ ಮಾತಿಗೆ ತುಂಬ ಸೂಕ್ತವಾಗಿರುವಂತಹ ಒಂದು ಅಕ್ಕಿ ವೆರೈಟಿ ಅಂತ ಹೇಳ್ತೀನಿ. ಅದು ನಿಮ್ಮ ಕಡೆ ಯಾವ್ದು ಸಿಗುತ್ತಲ್ಲ ಅಕ್ಕಿ ಮಿಜ್ಜಿ ಆಗಿರೋಂಥ ಅಕ್ಕಿಯನ್ನು ತಗೊಂಡು ಅನ್ನ ಮಾಡಿ ಈ ಥರ ನೀವು ಕೈ ಆಡಿಸ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಹೊತ್ತು ಟೈಮ್ ಏನು ಸಿಗೋದಿಲ್ಲ, ಬರೀ ಒಂದು ತರಕಾರಿಯನ್ನು ಹೆರ್ಚ್ಕೊಂಡು ಅನ್ನ ಮಾಡಿ ಕುದಿಸಿಟ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಇದನ್ನು ಯಾರಾದರೂ ಬಂದಿದ್ದರೆ, ಗೆಸ್ಟ್ಗಳು ಬಂದರೆ ಇದನ್ನು ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು ಫ್ರೆಂಡ್ಸ್, ಸ್ವಾದಿಷ್ಟವಾಗಿರೋ ರೆಡಿ ಆಗುತ್ತೆ.
ಇದಕ್ಕೆ ಕೈ ಆಡಿಸ್ಕೊಂಡೆಲ್ಲ ಮಿಕ್ಸ್ ಆದಮೇಲೆ ಒಂದು ಗ್ಲಾಸ್ನಷ್ಟು ಅಂದರೆ ಅರ್ಧ ನೀವು ನೀರು ಕುಡಿತೀರಲ್ಲ ಫ್ರೆಂಡ್ಸ್, ಆ ನೀರು ಕುಡಿಯೋ ಕಪ್ನಲ್ಲಿ ಅರ್ಧ ಗ್ಲಾಸಷ್ಟು ಅಂದರೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡಪ್ ಮಾಡ್ಕೋತಾ ಹೋಗಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ಬಂದರೆ ಅದನ್ನು ಕುದಿಲಿಕ್ಕೆ ಬಿಟ್ಬಿಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಮ್ಮದು ಬಿಸಿಬೇಳೆ ಬಾತು ರೆಡಿ ಆಗ್ತಾಯಿದೆ. ನೋಡಿದ್ರೇ ತಿನ್ನಬೇಕಂತ ಅನಿಸ್ತು. ತುಂಬಾ ಕಲರ್ಫುಲ್ ಆಗಿತ್ತು. ಯಾವುದೇ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಲಾರ್ದೇ ಯಾವುದೇ ನಾವು ಮನೆಯಲ್ಲೇ ಬಿಸಿಬೇಳೆ ಬಾತ್ ಪೌಡರ್ ಮಾಡಲಿಕ್ಕೆ ನಮಗೆ ಅಚಾತುರ್ಯ ಆಗಿ ಏನಾದರೂ ಆಗಿದ್ದಿಲ್ಲ ಅಂದರೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಬಿರಿಯಾನಿ ಪೌಡರ್ ಹಾಕಿದ್ರಂತ ಯಾರಿಗೂ ಗೊತ್ತೂ ಆಗೋದಿಲ್ಲ. ವಿತ್ 2 in 1 ನೀವು ಬಿರಿಯಾನಿನೂ ಮಾಡ್ಕೋಬೋದು, ಬಿಸಿಬೇಳೆ ಬಾತೂ ಮಾಡ್ಕೋಬೋದು. ಆದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಮೇಲ್ಗಡೆ ಒಂದು ಸ್ವಲ್ಪ ಅದನ್ನು ತುರಿದು ಹಾಕೋತಾ ಇದ್ದೀನಿ. ಈ ಥರ ಇದನ್ನು ಘಮ ಘಮ ವಾಸನೆ ಬರುತ್ತೆ. ಮೇಲ್ಗಡೆ ಹಾಕಿ ಇದನ್ನು ಹಾಕಿಬಿಟ್ರೆ ನಮ್ಮದು ಬಿಸಿಬೇಳೆ ಸವಿಯಲು ಸಿದ್ಧವಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿ ನಾವು ತಿಂದರೆ ಸೂಪರಾದ ಟೇಸ್ಟ್ ಆಗುತ್ತೆ. ಇದನ್ನು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.